ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿಗೆ ಸೀರೆ ಉಡುವುದೇ ಒಂದು ಸಂಭ್ರಮ. ಈ ಸಂಭ್ರಮಕ್ಕೆ ಸೀರೆಯನ್ನು ಹೇಗೆಲ್ಲ ಡ್ರೇಪ್ ಮಾಡ್ಬೋದು, ಹೇಗೆಲ್ಲ ಸ್ಟೈಲಿಂಗ್ ಮಾಡ್ಬೋದು, ಹೇಗೆ ಕಂಫರ್ಟಬಲ್ ಆಗಿ ಸೀರೆಯನ್ನು ಉಡಬಹುದು, ಬನ್ನಿ ನೋಡೋಣ. ಹಲೋ ಹಲೋ, ವೆಲ್ಕಮ್ ಟು ಇಷ್ಟ. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೂ ಕೂಡ. ಥ್ಯಾಂಕ್ ಯು. ಇಷ್ಟ ಡಿಸೈನರ್ ಸ್ಟುಡಿಯೋ ಫೌಂಡರ್ ಆ್ಯಂಡ್ ಎಕ್ಸ್ಪರ್ಟ್ ಚಶ್ಮಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಹೇಗೆಲ್ಲ ಸ್ಟೈಲಿಶ್ ಆಗಿ ಸೀರೆನ ಡ್ರೇಪ್ ಮಾಡ್ಬೋದು, ಹಾಗೂ ಹೇಗೆ ಕಂಫರ್ಟಬಲ್ ಆಗಿರೋದಕ್ಕೆ ಏನೆಲ್ಲ ಸ್ಟೈಲ್ ಟಿಪ್ಸ್ ಫಾಲೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಶೋರ್ ಹೇಳ್ತೀವಿ. ಫಸ್ಟು ಹೇಳು ಬೆಲ್ಲ ತಗೊಂಡು ಬಾಯಿಸಿ ಮಾಡ್ಕೊಳ್ಳಿ. ಹಲೋ. ಸೀರೆ ಅನ್ನೋದು ಪ್ರತಿಯೊಂದು ಹೆಣ್ಣಿಗೂ ಅದು ಸೀರೆ ಮಾತ್ರ ಅಲ್ಲ, ಎಮೋಷನ್ಸ್ ಆಗಿರುತ್ತೆ. ಪ್ರತಿಯೊಂದು ಹಬ್ಬ ಬಂದಾಗೂ ನಾವು ನೆನ್ಪು ಮಾಡ್ಕೊಳ್ಳೋದು ಸೀರೆ. ಬಟ್ ಎಲ್ಲರೂ ಎಲ್ಲ ಸೀರೆಯಲ್ಲೂ ಕಂಫರ್ಟ್ ಇರಲ್ಲ. ಸೊ ಇವಾಗ ನಮಗೆ ಗೊತ್ತಿರೋ ಕೆಲವೊಂದು ಸಿಂಪಲ್ ಟಿಪ್ಸ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ನಾನು ಹುಟ್ಟಿರೋಂಥ ಸೀರೆ ಮೈಸೂರು ಸಿಲ್ಕ್ ಸಾರಿ. ಸೊ ಮೈಸೂರು ಸಿಲ್ಕ್ ಸಾರೀಸ್ ಎಲ್ಲ ಥರದ್ದು, ಅಂದರೆ ಯಂಗ್ಸ್ಟರ್ಸಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಎಲ್ಲರೂ ಕಂಫರ್ಟಾಗಿ ಕ್ಯಾರಿ ಮಾಡೋಂಥ ಏಕೈಕ ಸೀರೆ ಮೈಸೂರು ಸಿಲ್ಕ್ ಸಾರಿ. ಸೊ ಅಂದರೆ ಲೈಕ್ ಫೆಸ್ಟಿವಲ್ ವೈಬ್ಸ್, ಅದು ಆ ರಿಚ್ನೆಸ್ಸು ಇದು ಬೇಕು. ಪ್ಲಸ್ ನಾವು ಕಂಫರ್ಟೇಬಲ್ ಆಗೂ ಇರಬೇಕು ಅಂದರೆ ಮೈಸೂರು ಸಿಲ್ಕ್ ಸಾರಿ ಪ್ರಿಫರ್ ಮಾಡ್ಬೋದು. ಮತ್ತು ಇದು ಹೇಗೆ ಅಂದರೆ ನಿಮಗೆ ಲೈಕ್ ಈಸಿ ಟು ಕ್ಯಾರಿ. ನಿಮಗೆ ಕಂಚಿ ಸಾರೀಸಲ್ಲಿ ಲೈಕ್ ಫ್ಲಿಟ್ಸ್ ತೆಗಿಬೇಕು, ಡ್ರೇಪ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಲೈಕ್ ಬಿಗಿನರ್ಸ್ಗೆ. ಸೊ ಮೈಸೂರು ಸಿಲ್ಕ್ ಸ್ಯಾರಿಲಿ ಆ ಥರದ್ದು ಏನೂ ಬರೋದಿಲ್ಲ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಈಸಿಯಾಗಿ ಕಂಫರ್ಟಬಲ್ ಆಗಿ ಮೈಸೂರು ಸಿಲ್ಕ್ ಅಂತ ಅಲ್ಲ, ಯಾವುದೇ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗಳು ಸೊ ಈಸಿಯಾಗಿ ಉಟ್ಕೊಳ್ಬೋದು ಅಂತೀರಾ. ಸೊ ಅದಕ್ಕೆ ಒಂದು 3 ಸ್ಟೆಪ್ಸ್ ಹೇಳ್ತೀರಾ? ಹೇಗೆ ಮಾಡಬೇಕು? ಲೈಕ್ ಸ್ವಲ್ಪ ತುಂಬ ಲೀನ್ ಇರೋರು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬೋದು ಸಾರೀಸ್ನ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಟರ್ನ್ ಮಾಡಿ ಇಲ್ಲಿ ಫ್ಲಿಟ್ಸ್ ಹಾಕ್ಕೊಂಡು ಮತ್ತೆ ನೆರಿಗೆನ ಪ್ರಾಪರ್ ವೇಲಿ ಸಿಗಿಸ್ಕೊಂಡು ಮತ್ತೆ ಸೆರಗು ಹಾಕೊಳ್ಳೋ ಅಂಥದ್ದು. ಮೈಸೂರು ಸಿಲ್ಕ್ ಸಾರೀಲಿ ನೀವು ಫ್ಲಿಟ್ಸ್ ಮಾಡಲೇಬೇಕಂತ ಏನೂ ಇಲ್ಲ. ಲೈಕ್ ಸಿಂಗಲ್ ಫ್ಲಿಟ್ಸು ಹಾಕೊಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಲೈಕ್ ನಾವು ಹೆವಿ ಜ್ಯುವೆಲ್ರೀಸ್ ವೇರ್ ಮಾಡಬೇಕು ಸಮ್ಟೈಮ್ಸ್, ಸ್ವಲ್ಪ ಲೈಕ್ ಇದೆಲ್ಲ ಬೇಕಂದಾಗ ನೀವು ಫ್ಲಿಟ್ಸ್ ಮಾಡ್ಬೋದು. ಇಲ್ಲ ಅಂದರೆ ಜಸ್ಟ್ ಸಿಂಗಲ್ ಫ್ಲಿಟ್ಸ್ ಮಾಡಿ ಲೈಕ್ ಸಿಂಪಲ್ ಜ್ಯುವೆಲ್ರಿಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಈಗ ಮುಂಚೆ ಎಲ್ಲ ಈ ಸಾಫ್ಟ್ ಸಿಲ್ಕ್ ಆಗ್ಬೋದು, ಈ ಥರ ಸಿಲ್ಕ್ ಸಾರೀಸ್ಗೆ ಸೇಮ್ ಶೇಡ್ ಬ್ಲೌಸ್ಗಳು ಯೂಸ್ ಮಾಡ್ತಾ ಇದ್ರು. ಈಗ ನೀವು ಕಾಂಟ್ರಾಸ್ಟ್ ಬ್ಲೌಸು, ಡಿಸೈನರ್ ಬ್ಲೌಸ್ ಯೂಸ್ ಮಾಡಿದ್ದೀರಾ. ಇದಕ್ಕೆ ಒಂದೆರಡು ಸಮ್ಟೈಮ್ಸ್ ಏನಾಗುತ್ತೆ ಲೈಕ್ ಪ್ಯೂರ್ KSIC ಸಾರೀಸ್ ಅಲ್ಲಿ ನಿಮಗೆ ಬ್ಲೌಸಸ್ ಬರೋದಿಲ್ಲ. ಸೊ ಈಗ ನಮಗೆ ಕಾಂಟ್ರಾಸ್ಟ್ ಟ್ರೆಂಡ್ ಇರೋದ್ರಿಂದ ಲೈಕ್ ಈ ಥರ ನಾನು ಇವಾಗ ಹುಟ್ಟಿರೋ ಸ್ಯಾರಿಲಿ ನಾವು ಆರ್ಗೆನ್ಸಾ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ಬ್ಲೌಸ್ಗೆ ಕಾಂಟ್ರಾಸ್ಟ್ ಟಚ್ ಕೊಟ್ಟಿದ್ದೀವಿ. ಮತ್ತು ಇದು ಫುಲ್ಲು ನಿಮಗೆ ಹ್ಯಾಂಡ್ ವರ್ಕ್ ಬರುತ್ತೆ. ಸ್ವಲ್ಪ ಸ್ಟ್ಯಾಂಡಿಂಗ್ ಪಫ್ ಕೊಟ್ಟು, ಈಗ ಕೆಲವೊಂದ್ಸಲ ಏನಾಗುತ್ತೆ ಫುಲ್ ಟ್ರೆಡಿಷನಲ್ ಹಾಕಿ ಬೋರ್ ಆಗಿರುತ್ತೆ. ಸ್ವಲ್ಪ ಇಂಡೋ ಟಚ್ಚು ಬೇಕು ಅನ್ನೋರಿಗೆ ಅವರು ಸ್ವಲ್ಪ ಆರ್ಗೆನ್ಸಾ ಬ್ಲೌಸಸ್ ಅಲ್ಲಿ ಟ್ರೈ ಮಾಡ್ಬೋದು. ಸೊ ಇನ್ನುಳಿದಂತೆ ಈಗ ಈ ಸಾರಿ ಪ್ರಿಂಟೆಡ್ ಇದೆ. ಸೊ ಪ್ಲೇನ್ ಸಾರಿಗಾದ್ರೆ ಯಾವ ತರ ನೀವು ಕಾಂಟ್ರಾಸ್ಟ್ ಬ್ಲೌಸ್ ಮ್ಯಾಚ್ ಮಾಡ್ಬೋದು? ಲೈಕ್ ಕಾಂಟ್ರಾಸ್ಟ್ ಅಂದ್ರೆ ಇವಾಗ ಇದು ಪ್ರಿಂಟ್ ಇದೆ, ಅಂದ್ರೆ ಇದು ಬುಟ್ಟಾಸ್ ಇದೆ. ಸೊ ನಿಮ್ಗೆ ಪ್ಲೇನ್ ಅಲ್ಲೂ ಕೂಡ ತುಂಬಾನೇ ಕಾಂಟ್ರಾಸ್ಟ್ ಬ್ಲೌಸಸ್ ಮಾಡಿ ಲೈಕ್ ಈ ತರ ಎಂಬ್ರಾಯ್ಡ್ರಿ ಥ್ರೆಡ್ಸ್ ಏನೇನು ಯೂಸ್ ಮಾಡ್ತೀವಲ್ಲ, ಕೆಲವೊಂದು 2-3 ಥ್ರೆಡ್ಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ ಸುಮಾರು ಸ್ಯಾರಿಗಳಿಗೆ ನೀವು ಆ ಬ್ಲೌಸಸ್ ನ ಮ್ಯಾಚ್. ಒಂದು 4-5 ಎಕ್ಸಾಂಪಲ್ಸ್ ಕಲರ್ ಸಾರಿಗೆ. ಫಾರ್ ಎಕ್ಸಾಂಪಲ್ ಬ್ಲೂಗೆ ನೀವು ಬ್ರೌನ್, ಚಾಕ್ಲೇಟ್ ಬ್ರೌನು, ಎಲ್ಲೋ ಈ ಥರ ಶೇಡ್ಸ್ನ ಮ್ಯಾಚ್ ಮಾಡ್ಬೋದು. ಮರೂನ್ ಲೈಕ್ ರೆಡ್, ಮರೂನ್ಗೆ ಹಾಫ್ ವೈಟ್, ಬೇಜ್ ಮತ್ತು ಗ್ರೀನ್ ಕಲರು ತುಂಬ ಲೈಕ್ ನಾವು ಅಂದರೆ ಕ್ಲೈಂಟ್ಸ್ ಹೇಗೆ ಇಷ್ಟಪಡ್ತಾರೆ ಅದನ್ನ ನೋಡಿ ಇದು ಮಾಡ್ತೀವಿ. ಈಗ ಕಾಮನ್ ನಿಯಾನ್ ಕಲರ್ ಯಂಗ್ಸ್ಟರ್ಸ್ ಎಲ್ಲ, ಈ ಟೀನೇಜ್ ಹುಡುಗಿರೆಲ್ಲ ಸ್ವಲ್ಪ ನಿಯಾನ್ ಕಲರ್ಸ್ ಸಾರಿ, ನಿಯಾನ್ ಶೇಡ್ಸ್ನ ಲೈಕ್ ನೀವು ಪೇಸ್ಟಲ್ ಶೇಡ್ಸ್ಗೆ ನಿಯಾನ್ ಶೇಡ್ಸ್ನ ಕೂಡ ನೀವು ಟ್ರೆಂಡ್ ಆಗಿ ಮ್ಯಾಚ್ ಮಾಡ್ಬೋದು. ನೀವು ಈ ಪ್ಲೀಟ್ಸ್, ಈ ನೆರಿಗೆ ಮಾಡಬೇಕಾದ್ರೆ ಇದಕ್ಕೆ ಒಂದಿಷ್ಟು ಟಿಪ್ಸ್ ಕೊಡಿ. ಯಾವ ರೀತಿ ಪ್ಲೀಟ್ಸ್ ಮಾಡಿದಾಗ? ಈ ಪ್ಲೀಟ್ಸ್ ಇದು ತಗೊಂಡು ನೀವು ಇದನ್ನ ಈ ಕಡೆಯಿಂದ ಬರೋ ಇದನ್ನ ಟಕ್ ಇನ್ ಮಾಡಿ, ಸೊ ಈ ಪ್ಲೀಟ್ಸ್ನ
ನೀಟಾಗಿ ಫ್ಲಿಟ್ಸ್ ತಕ್ಕೊಬೇಕು ಫಸ್ಟು. ಸೊ ಅದನ್ನು ನೀಟಾಗಿ ಒಂದು ಕಡೆ ಟಕ್ ಮಾಡ್ಕೊಬೇಕು. ನೀವು ಫಸ್ಟ್ ಕೆಲವೊಂದ್ಸಲ ಎಲ್ಲ ಪೂಜೆಗಳಿಗೆ ಎಲ್ಲದಕ್ಕೂ ನಾವು ಸ್ಲಿಪ್ಪರ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ದಟ್ ಅದು ಹೈಟ್ ನೋಡಿಕೊಂಡು ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಓಕೆ. ಸೊ ಬಾರ್ಡರ್ ಹೇಗೆ, ಈ ಬಾರ್ಡರ್ಗಳು ಈ ಸೀರೆಗಳಲ್ಲಿ ಬಾರ್ಡರ್ ಹೈಲೈಟ್ ಆಗ್ತಾ ಇರುತ್ತೆ. ಹಾಂ, ಸೊ ಅದನ್ನ ಹೇಗೆ ನೀವು ಇಲ್ಲಿ ನೀವು ಸೆರಗ್ ತಗೊಂಡಾಗ ಯಾವ ರೀತಿ ಟಿಪ್ಸ್ ಫಾಲೋ ಮಾಡಿದ್ರೆ ಇಟ್ ವಿಲ್ ಲುಕ್ ವೆರಿ ಗ್ರೇಸ್ಫುಲ್? ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ, ನೀವು ಕಾಂಟ್ರಾಸ್ಟ್ ಬ್ಲೌಸ್ಗೆ ಹೋದ್ರೆ ಈ ಸಾರಿ ಬಾರ್ಡನ್ನ ಅಪ್ಪರ್ ಪೋರ್ಷನ್ ಬಾರ್ಡನ್ನ ಫುಲ್ ಹೈಡ್ ಮಾಡ್ತೀವಿ. ಬಿಕಾಸ್ ಈ ಕಾಂಟ್ರಾಸ್ಟ್ ಎದ್ದು ಕಾಣಿಸ್ಲಿ ಅನ್ನೋ ಪರ್ಪಸ್ಗೆ. ಸಮ್ಟೈಮ್ಸ್ ಏನು ಮಾಡ್ತೀವಿ, ಲೈಕ್ ಸೇಮ್ ಶೇಡ್ ಬ್ಲೌಸಸ್ ಹಾಕ್ತೀವಿ, ಅವಾಗ ಅದು ಬಾರ್ಡರ್ ನಿಮಗೆ ಕಾಣಿಸಿದ್ರು ಇಟ್ ಡಸಂಟ್ ಲುಕ್ ಆಡ್ ಅಂತ. ಆ ಥರ ಇದು ಅಂದ್ರೆ ಕಾಂಟ್ರಾಸ್ಟ್ ನ ಹೈಲೈಟ್ ಮಾಡೋದಕ್ಕೆ ಈ ಬಾರ್ಡರ್ ಹೈಡ್ ಮಾಡ್ತೀವಿ. ಮತ್ತೆ ಈ ಪೋರ್ಷನ್ ಆಫ್ ಬಾರ್ಡರ್ ನಿಮ್ಗೆ ಎಷ್ಟು ಬೇಕು, ಸೊ ಒನ್ ಸೈಡ್ ಬಾರ್ಡರ್ ನ ಹೈಡ್ ಮಾಡಬೇಕಾಗತ್ತೆ ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿದಾಗ. ಅವಾಗ ಲೈಕ್ ಫುಲ್ ಕಾಂಟ್ರಾಸ್ಟ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಮತ್ತೆ ಇದು ಹಿಂಗ್ ಹೈಡ್ ಆದ್ರೆ ನೀವು ಕಾಂಟ್ರಾಸ್ಟ್ ಮಾಡಿರೋ ಡಿಸೈನ್ಸ್ ಏನೋ ಕಾಣಿಸೋದಿಲ್ಲ. ಸೊ ಈ ಬಾರ್ಡರ್ ಏನಿದೆ ಇದನ್ನ ಹೈಡ್ ಮಾಡ್ತೀವಿ. ಸೊ ಈ ಸೆರಗ ಹಾಕ್ಬೇಕಾದ್ರೆ ಸಿಂಗಲ್ ಪಿನ್ಗಿಂತ ಈ ಒಟ್ಟಾರೆ ಪಿನ್ ಮಾಡ್ಬೇಕಾದ್ರೆ ಏನ್ ಫಾಲೋ ಮಾಡಬೇಕು, ಯಾವ ಟಿಪ್ಸ್ ಫಾಲೋ ಮಾಡಬೇಕು? ಏನಿಲ್ಲ, ಸಣ್ಣ ಸಣ್ಣದಾಗಿ ನಿಮ್ಗೆ ಹೇಗೆ ಬೇಕು ಫ್ಲೀಟ್ಸು, ಸಣ್ಣ ಸಣ್ಣದಾಗಿ ಕೈಯಲ್ಲಿ ಫ್ಲೀಟ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ. ಕೆಲವರು ಸ್ವಲ್ಪ ದೊಡ್ಡ ಫ್ಲೀಟ್ಸ್ ಪ್ರಿಫರ್ ಮಾಡ್ತಾರೆ, ಅವ್ರಿಗೆ ಅಷ್ಟು ಕಂಫರ್ಟ್ ಇರಲ್ಲ. ಸೊ ಕೆಲವ್ರಿಗೆ ಸಣ್ಣ ಫ್ಲೀಟ್ಸ್ ಕಂಫರ್ಟ್ ಇರುತ್ತೆ. ಸೊ ಅವ್ರವ್ರ ಕಂಫರ್ಟೇಬಲ್ ಹೇಗಿದೆ ನೋಡ್ಕೊಂಡು ಸಣ್ಣ ಸಣ್ಣದಾಗಿ ಫ್ಲೀಟ್ಸ್ ತಗೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ ಲೈನಿಗೆ ಸೂಟ್ ಆಗೋಕೆ ಜ್ಯುವೆಲರಿ ಆಯ್ಕೆ ಮಾಡೋದು ಹೇಗೆ? ಸಾರಿಗೆ ಯೂಶಲ್ ಆಗಿ ನಾನಿವಾಗ ಹಾಕಿರೋ ವಿ ನೆಕ್ ಅಲ್ಲಿ ಬಂದು ನೀವು ಚೋಕರ್ಸು ಅದೆಲ್ಲ ಟ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತು ಫೆಸ್ಟಿವಲ್ ಅಟೈರ್ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಬೇಕು ಅಂತ ನಾನು ಈ ತರ ವಿ ನೆಕ್ ಅಲ್ಲಿ ಜ್ಯುವೆಲರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಇನ್ನುಳಿದಂತೆ ಮೇಕ್ ಓವರ್ ಅಲ್ಲಿ ಇನ್ಯಾವುದೆಲ್ಲ ಇನ್ಕ್ಲೂಡ್ ಆಗತ್ತೆ? ಹೇರ್ ಸ್ಟೈಲು ಅಥವಾ ಮೇಕಪ್ಪು ಹೇಗಿರ್ಬೇಕು ಅಂತೀರಾ ಸೀರೆಗೆ? ಸಾರಿಗೆ ಅಂದರೆ ಲೈಕ್ ನಿಮಗೆ ಫುಲ್ ಟ್ರೆಡಿಷ್ನಲ್ ಬೇಕಂದರೆ ಜಡೆಯಿಂದ ಹಿಡಿದು ಆ ಥರ ಟ್ರೆಡಿಷ್ನಲ್ ಆಗಿ ಹೋಗ್ಬೇಕಂದ್ರೆ ಆ ಥರ ಇದು ಮಾಡ್ಬೋದು. ಇಲ್ಲ ಸ್ವಲ್ಪ ಇಂಡೋ ವೆಸ್ಟರ್ನ್, ಇಂಡೋ ಟಚ್ ಬೇಕು, ಸ್ವಲ್ಪ ಫ್ರೀ ಹೇರ್ ಬೇಕು, ಅವ್ರವ್ರ ಕಂಫರ್ಟೇಬಲ್ಗೆ. ಲೈಕ್ ಇವಾಗ ತುಂಬ ಹೇರ್ಗೆ ಲೈಕ್ ಬಾಚಿ ಜಡೆ ಹಾಕಿ ಅದೆಲ್ಲ ಹೂವು ಹಾಕೊಂಡು ಹಬ್ಬದ ಟೈಮಲ್ಲಿ ಸ್ವಲ್ಪ ಕೆಲಸನೂ ಇರುತ್ತಲ್ಲ ಹೆಣ್ಮಕ್ಳಿಗೆ, ಕಂಫರ್ಟ್ ಅನ್ಸಲ್ಲ. ಸೊ ಸ್ವಲ್ಪ ಫ್ರೀ ಹೇರ್ ಬಿಟ್ಕೊಂಡು ಸ್ವಲ್ಪ ಬ್ಯಾಕ್ ಸೈಡು ಸೆರ್ಗನ್ನ ನೀವು ಹಾಕಿದಾಗ ಈ ಡಾಬ್ ಹಾಕ್ಬೇಕಾದ್ರೆ ಈ ಕಮರ್ ಬಾಂದ್ ಡಾಬ್ ಅಂತಾರಲ್ಲ, ಅದಕ್ಕೆ ಹೇಗೆ ಫಿಕ್ಸ್ ಮಾಡಿ ಏನ್ ಟಿಪ್ಸ್ ಕೊಡ್ತೀರಾ? ಇದು ಯೂಶಲ್ ಆಗಿ ನಾವು ಫ್ಲಿಟ್ಸ್ ಮಾಡೇನೆ ಡಾಬ್ ಹಾಕಿದ್ರೆ ಅದು ಹೈಲೈಟ್ ಆಗುತ್ತೆ. ಸೊ ಅದು ಚೆನ್ನಾಗೂ ಕಾಣಿಸುತ್ತೆ ಕೂಡ. ನೀವು ಸಿಂಗಲ್ ಫ್ಲಿಟ್ಸ್ ಮಾಡಿ ಡಾಬ್ ಹಾಕೊಂಡಾಗ ಅದೊಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಅಂದ್ರೆ ಇಟ್ಸ್ ಕಂಪ್ಲೀಟ್ ಏನ್ ಹೇಳ್ತಾರೆ, ಡಿಫ್ರೆಂಟ್ ಸ್ಟೈಲ್ ಆಫ್ ವೇರಿಂಗ್ ಅಂತ. ಅದು ತುಂಬಾ ಮಾಡಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಟ್ರೆಡಿಷ್ನಲ್ ಟಚ್ ಬೇಕಂದಾಗ ನೀವು ಇದೇ ತರ ಫ್ಲಿಟ್ಸ್ ಇಟ್ಟು ಡಾಬ್ ಹಾಕೊಂಡ್ರೆ ಸ್ವಲ್ಪ ಸ್ಲಿಮ್ ಲುಕ್ ಬರುತ್ತೆ ಅನ್ನೋದಕ್ಕೋಸ್ಕರ. ಸ್ವಲ್ಪ ಪ್ಲಂಪಿ ಆಗಿರೋ ಅಂತವ್ರು, ಪ್ಲಸ್ ಸೈಜ್ ಇರೋ ಅಂತವ್ರು, ಅವರಿಗೆ ಟಿಪ್ಸ್ ಫಾಲೋ ಮಾಡಿ. ಅವರಿಗೆ ನಾವು ಯೂಶಲ್ ಆಗಿ ಲೈಕ್ ಆರ್ಮ್ಸ್ ಕಾನ್ಸಂಟ್ರೇಟ್ ಮಾಡ್ತೀವಿ. ಆರ್ಮ್ಸ್ನ ಆದಷ್ಟು ಹೈಡ್ ಮಾಡಕ್ ನೋಡ್ತೀವಿ. ಅಂದ್ರೆ ಲೈಕ್ ಎಲ್ಬೋ ಸ್ಲೀವ್ಸ್ ಆ ಥರದ್ದು ಪ್ರಿಫರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೋಸ್ಟ್ ಕಾಮನ್ಲಿ ಅವ್ರಿಗೆ ಬ್ಲೌಸಸ್ ಎಲ್ಲ ಡಾರ್ಕ್ ಶೇಡಲ್ಲಿ ಕೊಟ್ಟಾಗ ಸ್ವಲ್ಪ ಅವರು ಅಷ್ಟು ದಪ್ಪ ಕಾಣಿಸೋದಿಲ್ಲ. ಓಕೆ. ಸೊ ಒಟ್ಟಾರೆ ಈ ಹಬ್ಬಕ್ಕೆ, ಈ ಗ್ರ್ಯಾಂಡ್ ಲುಕ್ಕಿಗೆ ಜ್ಯುವೆಲರೀಸು ಮತ್ತು ಈ ಸಾರಿ, ಈ ರೇಷ್ಮೆ ಸಾರಿ ಅಂಥದ್ದು ಅಂದರೆ ಅದನ್ನೇ ಉಡಬೇಕು ಅಂತೀರಾ? ಹಾಗಂತಲ್ಲ, ಬಟ್ ಒಂದು ಹಬ್ಬ, ಒಂದು ವೆಕೇಶನ್ ಅಲ್ಲ ಸಾರಿ ಅಕೇಶನ್ಸಲ್ಲಿ ಯೂಶಲ್ ಆಗಿ ರೇಷ್ಮೆ ಸೀರೆನೇ ಪ್ರಿಫರ್ ಮಾಡ್ತೀವಿ. ಟ್ರೆಡಿಷ್ನಲ್ ಆಗೇ ಇರ್ತೀವಿ. ಯೂಶಲ್ ಆಗಿ ಆಲ್ಮೋಸ್ಟ್ ನಾವು ಕ್ಯಾಶುಯಲ್ ವೇರ್ಸ್ ಹಾಕೊಂಡಿರೋದ್ರಿಂದ ಒಂದು ಹಬ್ಬ ಅಂತ ಬಂದಾಗ ಪ್ರತಿಯೊಬ್ಬರು ಪ್ರಿಫರ್ ಮಾಡೋದು ಟ್ರೆಡಿಷ್ನಲ್ ವೇರ್ನ, ಅದರಲ್ಲೂ ಸಾರಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಹಬ್ಬದ ದಿನ ಗ್ರ್ಯಾಂಡ್ ಲುಕ್, ಅದು ಸಂಕ್ರಾಂತಿ ಆಗ್ಬೋದು ಅಥವಾ ಇನ್ಯಾವುದೇ ಹಬ್ಬ ಗ್ರ್ಯಾಂಡ್ ಸಮಾರಂಭಗಳಿಗಾಗ್ಬೋದು, ಈ ರೀತಿ ಒಂದಿಷ್ಟು ಟಿಪ್ಸ್ ಫಾಲೋ ಮಾಡೋದ್ರಿಂದ ನೀವು ಅಷ್ಟೇ ಗ್ರ್ಯಾಂಡ್ ಲುಕ್ ಜೊತೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು, ಆಕರ್ಷಕವಾಗಿ ಕಾಣಿಸ್ಬೋದು.
ಸಂಕ್ರಾಂತಿಗೆ ಸೀರೆನ ಲಂಗ ದಾವಣಿ ಸ್ಟೈಲಲ್ಲಿ ಉಡೋದು ಒಂದು ಈಗ ಫ್ಯಾಷನ್ ಟ್ರೆಂಡ್ ಆಗಿದೆ. ಹೇಗೆ ಸೀರೆನ ಲಂಗ ದಾವಣಿಯಾಗಿ ಉಡೋದು ಹೇಗೆ ಬನ್ನಿ ಕೇಳೋಣ. ಹಲೋ ಬಿಂದು. ಬಿಂದು ಮಾಡೆಲ್ ಆ್ಯಂಡ್ ಸ್ಟೂಡೆಂಟ್. ಸೊ ಬಿಂದುಗೆ ಸೀರೆನ ಕಾಮನ್ ಆಗಿ ಉಡೋದು ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಸೀರೆಯನ್ನೇ ಲಂಗ ದಾವಣಿ ಸ್ಟೈಲಿಂಗಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ, ಉಟ್ಟಿದ್ದಾರೆ. ಬಿಂದು ಲಂಗ ದಾವಣಿ ಸ್ಟೈಲಲ್ಲಿ ಸೀರೆ ಉಟ್ಟಿದ್ದೀರಾ, ಇದ್ರ ಬಗ್ಗೆ ಹೇಳ್ತೀರಾ? ಹೇಗೆ ಇದನ್ನು ಹೇಗೆ ಹುಡುಗಿರು ಏನು ಟಿಪ್ಸ್ ಕೊಡ್ತೀರಾ ಅಥವಾ ಹೇಗೆ ಸ್ಟೈಲಿಂಗ್ ಮಾಡ್ಕೊಳ್ಳೋದು ಹೇಳ್ತೀರಾ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾನಿವತ್ತು ಲಂಗ ದಾವಣಿ ಉಟ್ಟಿದ್ದೀನಿ ಸ್ಯಾರಿನಲ್ಲಿ ಅದು. ಸೊ ಇವಾಗ ಎಲ್ಲರಿಗೂ ಒಂದು ಕ್ರೇಜ್ ಇರುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ಗಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ, ದೊಡ್ಡವ್ರಿಗಾಗಲಿ, ಚಿಕ್ಕವ್ರಿಗಾಗಲಿ ಹಬ್ಬಗಳಿಗೆ ನಾನು ಚೆನ್ನಾಗಿರೋ ಡ್ರೆಸ್ಸಸ್ ಹಾಕ್ಕೋಬೇಕು, ಚೆನ್ನಾಗಿರೋ ಜ್ಯುವೆಲ್ಸ್ ಹಾಕ್ಕೋಬೇಕು, ರೆಡಿ ಆಗಬೇಕು, ಚಂದವಾಗಿ ಕಾಣಬೇಕು ಅಂತ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಎಲ್ಲ ಹಬ್ಬದಲ್ಲೂ ನಾವು ಹೊಸ ಲೆಹಂಗಗಳಾಗಲಿ ತೊಗೊಳಕ್ಕಾಗಲ್ಲ. ಎಕ್ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸು ಅವ್ರ ಮನೆಗಳಲ್ಲಿ ಕೆಲವೊಂದು ಟೈಮ್ ಬಿಡಲ್ಲ, ಹೆಣ್ಮಕ್ಳು ಸ್ಯಾರಿಗಳನ್ನ ಉಡಬಾರ್ದು, ಚಿಕ್ಕ ಮಕ್ಳ ಥರ ಇರಬೇಕು ಅಂತ ನಮ್ಮ ಮನೇಲಿ ಹೇಳಿದಾಗೆ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಸ್ಯಾರಿನಲ್ಲೇ ಲೆಹಂಗ ಹುಟ್ಟಿದ್ದೀನಿ. ಲಂಗ ದಾವಣಿ ಸ್ಟೈಲ್ನಲ್ಲಿ ಸೀರೆ ಉಡೋದು ಹೇಗೆ, ಸೊ ಆ ಬಗ್ಗೆ ತಿಳಿಸ್ಕೊಡಲಿದ್ದಾರೆ ಮತ್ತೊಮ್ಮೆ ಚಶ್ಮಿ ಅವರೇ. ಹಬ್ಬಕ್ಕೆ ಲಂಗ ದಾವಣಿ ಸ್ಟೈಲಲ್ಲಿ ಸೀರೆ ಉಡೋದು ಹೇಗೆ ಹೇಳ್ತೀರಾ? ಮೊದಲೆಲ್ಲ ಲಂಗ ದಾವಣಿ ಹಾಕೊತಾ ಇದ್ರು ಯಂಗ್ಸ್ಟರ್ಸು. ಈಗ ಹೇಗೆ ಟರ್ನ್ ಆಗಿದೆ ಅಂದರೆ ಲೈಕ್ ಸ್ಯಾರಿಲೇ ಲಂಗ ದಾವಣಿ ಡ್ರೇಪಿಂಗ್ ನಾವು ಮಾಡ್ಕೊಬೋದು. ಮತ್ತು ಮೇಯ್ನ್ ಇವಾಗ ಲಂಗ ದಾವಣಿ ಸ್ಯಾರಿ ನಾವು ಉಡ್ತಾ ಇದ್ದೀವಿ ಅಂದರೆ ಬ್ಲೌಸ್ ಯಾವಾಗಲೂ ಪ್ರಿನ್ಸ್ ಕಟ್ ಆಗಿರಬೇಕು. ಬಿಕಾಸ್ ಅದು ಡಾಟೆಡ್ ಬ್ಲೌಸ್ ಆದರೆ ತುಂಬ ಆಡ್ ಲುಕ್ ಕೊಡುತ್ತೆ. ಪ್ರಿನ್ಸ್ ಕಟ್ಟಲ್ಲಿ ಬ್ಲೌಸ್ ಇದೆ, ಈ ಮಾಡೆಲ್ ಹಾಕಿರೋದು ಅಷ್ಟೇ ಪ್ರಿನ್ಸ್ ಕಟ್ಟಲ್ಲಿ ಪ್ಯಾಡೆಡ್ ಬ್ಲೌಸ್ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸ್ಯಾರೀಸಲ್ಲಿ ಯೂಶಲಾಗಿ ನಾವು ಫ್ಲಿಟ್ಸ್ ಮಾಡ್ಕೊಳ್ಳಲ್ಲ, ಆಮೇಲೆ ಬಂದು ಒಂದೇ ಸಲ ಫ್ಲಿಟ್ಸ್ ಮಾಡ್ಕೊತೀವಿ. ಇಲ್ಲಿ ಹೇಗೆ ಅಂದರೆ ಫಸ್ಟ್ ಟಕ್ ಮಾಡಿಕೊಂಡು ಫ್ಲಿಟ್ಸ್ ತಗೊತಾ ಹೋಗ್ತೀವಿ. ಫ್ಲಿಟ್ಸ್ ತಗೊಂಡು ಆಮೇಲೆ ನೀವು ಸೆರಗನ್ನ ಹಾಕೊಳ್ಳೋ ಅಂಥದ್ದು. ಮತ್ತು ಇದು ಅಷ್ಟೇ, ನೀವು ಸೆರಗು ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಮಾಡ್ಕೊಬೋದು. ಯೂಶಲಾಗಿ ಲಂಗ ದಾವಣಿ ಸ್ಯಾರಿಲಿ ಸಣ್ಣ ಫ್ಲಿಟ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ಲಂಗ ದಾವಣಿ ಸ್ಯಾರೀಸ್ ಎಲ್ಲ ಯಂಗ್ಸ್ಟರ್ಸೇ ಉಡೋದ್ರಿಂದ ಅವ್ರು ಕಂಫರ್ಟ್ ಇರ್ತಾರೆ. ಮತ್ತು ಪ್ರಿನ್ಸ್ ಕಟ್ ಬ್ಲೌಸ್ ಮಾಡಿಕೊಂಡ್ರೆ ಇನ್ನೂ ಕಂಫರ್ಟ್ ಇರುತ್ತೆ. ಫ್ಲಿಟ್ಸ್ನ ಸಣ್ಣದಾಗಿ ತಗೊಂಡು ಈ ಥರ ಉಟ್ಕೊಬೋದು. ಸೊ ನಮ್ದು ಒಂದು ಡೌಟು, ಈಗ ನೀವು ಸಾರಿನ ಸ್ಟಾರ್ಟಿಂಗ್ ಟಕ್ ಮಾಡ್ತೀರಾ, ಸೊ ಸ್ಟಾರ್ಟಿಂಗ್ ಇಂದನೇ ಈ ನೆರಿಗೆಗಳು ಬರಬೇಕಾ ಅಥವಾ ಹೇಗೆ? ಹೌದು, ಸ್ಟಾರ್ಟಿಂಗಿಂದಾನೇ ನೀವು ನೆರಿಗೆ ತಗೊತಾ ಬರಬೇಕು. ಬಿಕಾಸ್ ನೀವು ಆಮೇಲೆ ನೆರಿಗೆ ತಗೊಂಡ್ರೆ ಸ್ಯಾರಿ ಸಾಕಾಗಲ್ಲ. ಸ್ಟಾರ್ಟಿಂಗಿಂದಾನೇ ಫ್ಲಿಟ್ಸ್ನ ನೀವು ಒಂದು ಕಂಪ್ಲೀಟ್ ರೌಂಡ್ ಆದಮೇಲೆ ಯೂಶಲ್ ಸ್ಯಾರೀಸಲ್ಲಿ ಫ್ಲಿಟ್ಸ್ನ ತಗೊತೀರಾ. ಲಂಗ ದಾವಣಿ ಸ್ಯಾರೀಸಲ್ಲಿ ಏನಾಗುತ್ತೆ ಅಂದರೆ ಫ್ಲಿಟ್ಸ್ ತಗೊತಾ ಬರಬೇಕು. ಫ್ಲಿಟ್ಸ್ ತಗೊತಾ ಬಂದು ಆಮೇಲೆ ಸೆರಗು ಬರುತ್ತೆ. ಸೊ ಈಗ ಸೆರಗಿಗೆ ಮೊದಲೇ ನೀವು ಪ್ಲಾನ್ ಮಾಡಿ ಇಷ್ಟು ಅಂತ ಸ್ಪೇಸು ಒಂದಿಷ್ಟು ಸೆರಗನ್ನ ಬಿಟ್ಟಿರ್ತೀರಾ ಅಥವಾ ನಂತರ ಡಿಸೈಡ್ ಮಾಡ್ತೀರಾ? ಇಲ್ಲ, ಅಕಾರ್ಡಿಂಗ್ ಟು ದೇರ್ ಹೈಟ್ ನಾವು ಹೈಟ್ ನೋಡ್ಕೊಂಡೇ ಸೆರಗನ್ನ ಫಸ್ಟ್ ಸೆರಗ್ ತಗೊಂಡು ಆಮೇಲೆ ಫ್ಲಿಟ್ಸ್ ಹಾಕೊಂಡು ಫಸ್ಟ್ ಸೆರಗಿಗೆ ಪಿನ್ ಮಾಡಿ ಇಟ್ಟು ನಂತರ ನೀವು ನೆರಿಗೆ ಮಾಡ್ತೀರಾ ಅಂತ. ಹೌದು. ಸೊ ಈಗ ಇವ್ರು ಸ್ಲಿಮ್ ಆಗಿರೋರಿಗೆ ಮಾತ್ರ ಲಂಗ ದಾವಣಿ ಸ್ಟೈಲಿಂಗ್ ಸಾರಿನ ಅಥವಾ ಸ್ವಲ್ಪ ಪ್ಲಂಪಿ ಆಗಿರೋರಾದ್ರೆ ಏನ್ ಮಾಡ್ಬೋದು? ಇಲ್ಲ, ಅವರು ಕೂಡ ಉಡ್ಬೋದು, ಬಟ್ ಸೇಮ್ ಪ್ರೊಸೀಜರ್. ಸಾರಿ ಮೆಷರ್ಮೆಂಟ್ ಸಾಕಾಗತ್ತಾ? ಸಾಕಾಗತ್ತೆ. ತುಂಬಾ ಅಂದರೆ ತುಂಬ ಹೆಲ್ದಿ ಇರೋರಿಗೆ ಆಗೋದಿಲ್ಲ, ಅದು ಚೆನ್ನಾಗೂ ಕಾಣಿಸೋದಿಲ್ಲ. ಮೋಸ್ಟ್ ಆಫ್ ಆಲ್ ಎಲ್ಲ ಯಂಗ್ಸ್ಟರ್ಸೇ ಲಂಗ ದಾವಣಿ ಸಾರಿನ ಪ್ರಿಫರ್ ಮಾಡೋದ್ರಿಂದ ಸೊ ಆರಾಮ್ಸೆ ಉಟ್ಕೊಬೋದು. ಸೊ ಫ್ಲೀಟ್ಸ್ ಇದನ್ನ ಇನ್ನೂ ಚಿಕ್ಕದ್ ಮಾಡ್ಬೋದಾ ಅಥವಾ ಇಷ್ಟೇ ಅಂತ ಏನಾದ್ರೂ ಇದೆಯಾ ನೆರಿಗೆಗಳು? ಇನ್ನು ನೆರಿಗೆನ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಕೊಂಡಾಗ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗುತ್ತೆ, ಸೊ ದಟ್ ಅದು ನಿಮ್ಗೆ ಕಾಣಿಸೋದಿಲ್ಲ. ಸೊ ಇಷ್ಟೇ ಮೆಷರ್ಮೆಂಟ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಫ್ಲಿಟ್ಸ್ ಇಟ್ಕೊಂತ ಬಂದ್ರೆ ಅದು ಓವರ್ಲ್ಯಾಪಿಂಗ್ ಆಗಲ್ಲ. ಸೊ ಅದು ನಿಮ್ಗೆ ಎಲ್ಲಾ ನೆರಿಗೆ ಅದು ಲಂಗ ತರಾನೇ ಕಾಣಿಸುತ್ತೆ. ಸೊ ಈಗ ನೀವು ಪ್ಲೀಟ್ಸ್ ಮಾಡಿದಾಗ ಈ ನರಿಗೆಗಳನ್ನು ಮಾಡಿದಾಗ ಒಳಗಡೆ ಒಂದು ಸುತ್ತು ಬಂದಿರೋದಿಲ್ಲ. ಹೌದು, ಒಂದು ಸುತ್ತು ಬಂದಿರೋದಿಲ್ಲ, ಹಾಗಾಗಿ ವಾಕಿಂಗ್ ಎಲ್ಲ ಈಸಿ ಇರುತ್ತೆ. ಕ್ಯಾನ್ ಯು ವಾಕ್? ಸೊ ನೋಡಿದ್ರಲ್ಲ ವೀಕ್ಷಕರೇ, ಲಂಗ ದಾವಣಿ ಸ್ಟೈಲಿಂಗ್ ಹೇಗೆ ಸೀರೆಯಲ್ಲಿ ಲಂಗ ದಾವಣಿನ ಸ್ಟೈಲಿಶ್ ಆಗಿ ಉಡ್ಬೋದು ಅನ್ನೋದ್ರ ಬಗ್ಗೆ ಚಶ್ಮಿಯವರು ಸಿಂಪಲ್ ಆಗಿ ಹೇಳಿದ್ದಾರೆ. ಸೊ ನೀವು ಇನ್ನೊಂದು ಸರಿ ನೋಡ್ಬೋದು ಹೇಗೆ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಲಂಗ ದಾವಣಿ ಶಾಪ್ ಮಾಡ್ದಲೇ ತಗೊಳ್ದಲೇ ಸೀರೆಯನ್ನೇ ಲಂಗ ದಾವಣಿಯಾಗಿ ಟರ್ನ್ ಮಾಡ್ಬೋದು.
ಇನ್ನೊಂದು ಟಿಪ್ ಕೂಡ ಕೊಡ್ಬೋದು. ಲೈಕ್ ಆಗ್ಲೇ ನೀವು ಕೇಳ್ದಂಗೆ ಸ್ವಲ್ಪ ಹೆಲ್ದಿ ಇರೋರಿಗೆ ತುಂಬಾ ಇಷ್ಟ ಇರುತ್ತೆ ಲಂಗ ದಾವಣಿ ಸಾರಿ ಶಾರ್ಟೇಜ್ ಆದ್ರೆ ಅಂತ ಇನ್ನೊಂದು ಐಡಿಯಾ ಕೂಡ ಮಾಡ್ಬೋದು. ಒಳಗಡೆ ಒಂದು ಬನಾರಸ್ ಸ್ಕರ್ಟ್ನ ಸ್ಟಿಚ್ ಮಾಡಿಕೊಂಡು ಇಲ್ಲಿಂದ ಫ್ಲಿಟ್ಸ್ ತಗೊಂಡು ಸೊ ದಟ್ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಬನಾರಸ್ ಸ್ಕರ್ಟ್ ಶೋ ಆಗುತ್ತೆ, ಸಾರಿ ಶೋ ಆಗಲ್ಲ. ಸೊ ಇಲ್ಲಿಂದ ಫ್ಲಿಟ್ಸ್ ತಗೊಂಡು ನೀವು ಹಾಕೊಬಹುದು. ಬನಾರಸ್ ಲೆಹೆಂಗಾದು ಸ್ಕರ್ಟ್ ಹಾಕ್ಬಹುದು. ಸ್ಕರ್ಟ್ಸ್ ಕೂಡ ಲೆಹೆಂಗಾದಾಗ್ಲಿ ಯಾವ್ದಾದ್ರು ಲಾಂಗ್ ಸ್ಕರ್ಟ್ ಎಥ್ನಿಕ್ ಲುಕ್ ಕೊಡೋ ಅಂತದ್ದು, ಸ್ವಲ್ಪ ಹಬ್ಬದ ಲುಕ್ ಕೊಡೋ ಅಂತ ಗ್ರ್ಯಾಂಡ್ ಸ್ಕರ್ಟ್ ಅನ್ನ ಮೊದ್ಲು ಹಾಕಿ ನಂತರ ಸೀರೆನ ಇವ್ರು ಹೇಳ್ದಾಗೆ ನೆರಿಗೆಗಳು ಮಾಡ್ತಾ ಹೋದ್ರೆ ಅದು ಕೂಡ ಲಂಗ ದಾವಣಿ ಸ್ಟೈಲಿಂಗ್ ಅಲ್ಲೇ ಬರುತ್ತೆ. ಥ್ಯಾಂಕ್ ಯು ಚಶ್ಮಿ ಅವರೇ. ಥ್ಯಾಂಕ್ ಯು ಬಿಂದು. ಸಂಕ್ರಾಂತಿ ಹಬ್ಬಕ್ಕೆ ರೇಷ್ಮೆ ಸೀರೆಗಳು, ಅದರಲ್ಲೂ ಹೆವಿ ರೇಷ್ಮೆ ಸೀರೆಗಳನ್ನು ಈಸಿಯಾಗಿ ಹೇಗೆ ಡ್ರೇಪ್ ಮಾಡೋದು, ಹೇಗೆ ಸ್ಟೈಲಿಂಗ್ ಮಾಡೋದು. ಹೆವಿ ರೇಷ್ಮೆ ಸೀರೆಗಳನ್ನು ಕೇವಲ ಒಟ್ಟಾಗಿ ಪಿನ್ ಮಾಡೋದಷ್ಟೇ ಅಲ್ಲ, ಸಿಂಗಲ್ ಪಿನ್ನು ಸಹಿತ ಮಾಡ್ಬೋದು. ಈಸಿಯಾಗಿ ಕಂಫರ್ಟಬಲ್ ಆಗಿ ಉಟ್ಕೊಂಡು ಆರಾಮಾಗಿರ್ಬೋದು. ಹೇಗೆ ಅದನ್ನು ಚಶ್ಮಿ ಅವರು ಈಗ ಹೇಳಲಿದ್ದಾರೆ. ಇದು ಬಂದು ಹೆವಿ ರೇಂಜ್ ಸಾರಿ ಬರುತ್ತೆ. ಸೊ ಇಲ್ಲಿ ನಾವು ಆಗಲೇ ಹೇಳ್ದಂಗೆ ಫ್ಲಿಟ್ಸ್ ಹೇಗೆ ತಕ್ಕೊಬೇಕು ಹೇಗೆ ಅಂತ ಆಗಲೇ ನಾವು ಹೇಳ್ಕೊಟ್ಟಿದ್ದೀವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಕೆಲವ್ರಿಗೆ ಫ್ಲಿಟ್ಸ್ ಇಷ್ಟ ಆಗಲ್ಲ, ಸಿಂಗಲ್ ಫ್ಲಿಟ್ಟೇ ಇಷ್ಟ ಆಗುತ್ತೆ. ಸಿಂಗಲ್ ಫ್ಲಿಟ್ಟಲ್ಲಿ ನೀವು ಈ ಥರ ಡಾಬ್ ಹಾಕಿದಾಗ ನಿಮಗೆ ಫುಲ್ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಸೀರೆ ಹರಡ್ಕೊಳ್ಳಲ್ಲ. ಮತ್ತು ಇದು ಹೆವಿ ರೇಂಜ್ ಸಾರೀಸ್ ಅಂದರೆ ನೀವು ಫಸ್ಟೇ ಪ್ರಿಪೇರ್ ಆಗಿ ಎಲ್ಲ ಐರನಿಂಗ್ ಎಲ್ಲ ನೀಟಾಗಿ ಫ್ಲಿಟ್ಸ್ ಎಲ್ಲ ತಕ್ಕೊಂಡು ಐರನಿಂಗ್ ಮಾಡಿ ಉಟ್ರೇನೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ನೀವು ಈಗ ಹೆವಿ ಸಾರಿ ಇದ್ದಾಗ ತುಂಬಾ ಹೆವಿ ಇರುತ್ತೆ, ನಾರ್ಮಲ್ ಆಗಿ ಯಾರು ಈಸಿಯಾಗಿ ಉಡಕ್ಕಾಗಲ್ಲ ಅನ್ನೋದೇ ಲೇಡೀಸ್ ಇಂದು ಯಾವಾಗ್ಲೂ ಅನ್ಕೊಡೋದೆ ಹೆವಿ ಸ್ಯಾರಿನ ಮದ್ವೆ ಬರೀ ಫಂಕ್ಷನ್ಸ್ ಅಂತ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಆಫ್ ಉಡೋದೇ ಕಷ್ಟ ಅಂತ. ಹೇಗೆ ಟಕ್ ಎಲ್ಲಿಂದ ಮಾಡಿದ್ರೆ ಈಸಿ ಆಗತ್ತೆ? ಟಕ್ ಆಗ್ಲೇ ಹೇಳ್ದಂಗೆ ಸ್ವಲ್ಪ ತಿನ್ನಿರೋರು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ಟಕ್ ಮಾಡಿಕೊಂಡು ಒಂದರ ಸುತ್ತು ಬಂದು ಇಲ್ಲಿ ಫ್ಲಿಟ್ಸ್ ಇಟ್ಕೊಬೇಕು. ಫ್ಲಿಟ್ಸ್ ಇಟ್ಕೊಂಡು ಸಮ್ಟೈಮ್ಸ್ ಏನಾಗುತ್ತೆ, ಫ್ಲಿಟ್ಸ್ ಎಲ್ಲ ಮಾಡಿ ಒಂದ್ಸಲ ಐರನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ, ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಡ್ರೇಪ್ ಮಾಡ್ಕೊಬೋದು. ಸೊ ಇಲ್ಲಿ ಶೇಪ್ ಬರ್ಬೇಕಲ್ವಾ ಸಾರಿ? ಈಗ ನಾವು ನೆರಿಗೆ ತಗೊಂಡ ತಕ್ಷಣ ಇಲ್ಲಿ ಸಾರಿ ಶೇಪಿಂಗ್ ಬರ್ಬೇಕು, ಹೇಗೆ ಅದು? ಇಲ್ಲಿ ನೀವು ಜಸ್ಟ್ ಒಳಗಡೆ ಇದನ್ನು ಟಕ್ ಮಾಡಿ ಈ ಪೋರ್ಷನಲ್ಲಿ ನೀವು ಸ್ವಲ್ಪ ಎಳ್ಕೊಬೇಕಾಗತ್ತೆ. ಎಳ್ಕೊಂಡಾಗ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಟೈಟ್ ಮಾಡ್ಕೊಂಡಷ್ಟು ನೀವು ಕಂಫರ್ಟಾಗಿ ವಾಕ್ ಮಾಡ್ಬೋದು, ಕಂಫರ್ಟ್ ಆಗಿರ್ಬೋದು. ಹೇಗೆ? ಇಲ್ಲಿ ಒಂದು ಪಿನ್, ಇಲ್ಲಿ ಒಂದು ಜಸ್ಟ್ ಇದನ್ನ ತಗೊಂಡು ಇಲ್ಲಿ ಒಂದು ಪಿನ್ ಮಾಡಿಕೊಂಡು ಟೈಟ್, ಎಷ್ಟು ಟೈಟ್ ಬೇಕೋ ಅಲ್ಲಿ ಪುಲ್ ಮಾಡಿ ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಸೆರಗನ್ನ ನೀಟಾಗಿ ಇದು ಈ ನೆರಿಗೆಗಳು ಹರಡ್ಕೊಳ್ದಂಗೆ ಹೇಗೆ ಅದನ್ನ ಕೂರಿಸ್ಬೋದು? ಅದೇ ನಾನು ಆಗ್ಲೇ ಹೇಳ್ದಾಗೆ ನಿಮ್ಗೆ ಈ ಫ್ಲಿಟ್ಸ್ ನ ನೀಟಾಗಿ ತಗೊಂಡು ಐರನ್ ಮಾಡ್ಕೊಬೇಕಾಗತ್ತೆ ಒಂದ್ಸಲ. ಓಕೆ, ಐರನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅದು ಹರಡಲ್ಲ. ಓಕೆ, ದೆನ್ ಈಗ ಸಿಂಗಲ್ ಪಿನ್ ಮಾಡಿದಾಗ ಡಾಬ್ ಹಾಕೋದು ಹೇಗೆ? ಸಿಂಗಲ್ ಪಿನ್ ಮಾಡಿದಾಗ ಸೇಮ್ ಆ್ಯಸ್ ಇಟ್ ಈಸ್ ನೀವು ಹೆಂಗೆ ಫ್ಲಿಟ್ಸ್ ತೆಗೆದಾಗ ಡಾಬ್ ಹಾಕೊತಿರೋ ಅದೇ ರೀತಿ ಡಾಬ್ ಹಾಕೋ ರೀತಿ ಇದು ಸೇಮ್ ಇದೇ ಥರ. ಸಿಂಗಲ್ ಫ್ಲಿಟ್ಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸೀರೆ ಜಾಸ್ತಿ ಹರಡ್ಕೊತಾ ಇರುತ್ತೆ. ನೀವು ಈ ಥರ ಡಾಬ್ ಹಾಕಿದಾಗ ಅದು ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ಮತ್ತು ಸ್ವಲ್ಪ ನಿಮಗೆ ಓಡಾಡೋದಕ್ಕೆ ಕಂಫರ್ಟ್ ಆಗಿರುತ್ತೆ. ಸೆರಗನ್ನ ಇಲ್ಲಿ ಸಿಂಗಲ್ ಪಿನ್ ಮಾಡಿದಾಗ ಇಲ್ಲಿ ಕೈಗಳ ಹತ್ರ ಕಂಫರ್ಟಬಲ್ ಆಗಿ ಇಟ್ಕೊಳಕ್ ಆಗೋದಿಲ್ಲ, ಅದಕ್ಕೇನಾದ್ರೂ ಟಿಪ್ಸ್ ಕೊಡ್ತೀರಾ? ಏನಿಲ್ಲ, ಜಸ್ಟ್ ಇದು ಏನಿದೆ ಬಾರ್ಡ್ರ್ ಏನಿದೆ ಅದನ್ನ ಸ್ವಲ್ಪ ಉಲ್ಟಾ ರೀತಿಲಿ ಈ ಥರ ಮಡ್ಚ್ಕೊಂಡ್ರೆ ನೀವು ಇಲ್ಲಿ ಬಾರ್ಡ್ರು ಕಾಣಿಸುತ್ತೆ, ಇಲ್ಲಿ ನಿಮಗೆ ಫಾಲಿಂಗು ನೀಟಾಗಿ. ಕೆಲವೊಮ್ಮೆ ಬಾರ್ಡರ್ ಏನಾಗುತ್ತೆ, ಫೋಲ್ಡ್ ಆಗ್ತಾ ಹೋಗುತ್ತೆ. ಸೊ ನೀವು ಇದನ್ನ ಬಾರ್ಡ್ರನ್ನ ಈಗ ಸೀದಾ ಹಿಡ್ಕೊಂಡ್ರೆ ನಿಮಗೆ ಫೋಲ್ಡ್ ಆಗ್ತಾ ಇರುತ್ತೆ. ಇದನ್ನ ಉಲ್ಟಾ ಈ ತರ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿ ಫಾಲಿಂಗು ಚೆನ್ನಾಗಿರುತ್ತೆ, ಆ ಕಡೆ ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ, ಈಗ ಪ್ಲಂಪಿ ಆಗಿರೋರು ಅವರು ಈ ರೇಷ್ಮೆ ಸೀರೆಗಳು, ಹೆವಿ ರೇಷ್ಮೆ ಸೀರೆಗಳು ಉಡ್ಬೇಕಾದ್ರೆ ಬಹಳ ಅಂದ್ರೆ ಅನ್ಕಂಫರ್ಟಬಲ್ ಅಂತ ಫೀಲ್ ಮಾಡ್ತಾರೆ, ಅಂತವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಅವ್ರಿಗೆ ಸ್ವಲ್ಪ ಹೆವಿ ರೇಷ್ಮೆ ಸೀರೆಯಲ್ಲಿ ಲೈಟ್ ವೆಯ್ಟ್ ತಗೊಳ್ಳಿ ಅಂತ ಪ್ರಿಫರ್ ಮಾಡ್ತೀನಿ. ಲೈಟ್ ವೆಯ್ಟ್ ತಗೊಂಡಾಗ ಏನಾಗುತ್ತೆ, ಅವ್ರಿಗೆ ಅಷ್ಟು ಸ್ವಲ್ಪ ಕಂಫರ್ಟ್ ಆಗಿ ಓಡಾಡ್ಬೋದು, ಆರಾಮಾಗಿರ್ಬೋದು. ಮತ್ತು ಹೆವಿ ಇದ್ದರೆ ಅವ್ರು ಯೂಶಲ್ ಆಗಿ ಫ್ಲಿಟ್ಸ್ ಮಾಡೋದಕ್ಕಿಂತ ಹಿಂಗೆ ಸಿಂಗಲ್ ಫ್ಲಿಟ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಬಾರ್ಡರ್, ಒಂದು ಇಂಚಿಂದ ಚಿಕ್ಕ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾರ್ಡರ್ಸ್ವರೆಗೂ. ಸೊ ಬಿಗ್ ಬಾರ್ಡರ್ಸ್ ಆಯ್ಕೆ ಹೇಗೆ?
ಬಿಗ್ ಬಾರ್ಡರ್ಸ್ ಇದ್ರೂ ಈಗ ಹೇಗಾಗಿದೆ ಅಂದರೆ ನಾವು ಸ್ಮಾಲ್ ಫ್ಲಿಟ್ಸ್ ಮಾಡಿದಾಗ ಎಷ್ಟೇ ಬಾರ್ಡ್ರ್ ದೊಡ್ಡದಾಗಿದ್ರೂ ನಾವು ಇಲ್ಲಿ ತಗೊಳ್ಳೋದು ಸಣ್ಣದಾಗೆ ತೊಗೊಬೇಕಾಗತ್ತೆ. ಬಿಕಾಸ್ ಇಲ್ಲಿ ಫ್ಲಿಟ್ಸ್ ನೀಟಾಗಿ ಕುತ್ಕೊಳ್ಳಲ್ಲ, ಅಷ್ಟು ದೊಡ್ಡದಾಗಿ ನಾವು ಫ್ಲಿಟ್ಸ್ ತೊಗೊಳಕ್ಕಾಗೋದಿಲ್ಲ. ನಾನು ಆಗಲೇ ಹೇಳಿದಾಗೆ ನಿಮಗೆ ಕಾಂಟ್ರಾಸ್ಟ್ ಇದ್ದಾಗ ಇಲ್ಲಿ ಫ್ಲಿಟ್ಸ್ನ ಇಲ್ಲಿ ಯಾವುದು ಬಾರ್ಡ್ರ್ ಇರುತ್ತಲ್ಲ ಅದನ್ನ ಹೈಡ್ ಮಾಡೇ ಮಾಡ್ತೀವಿ, ಬಿಕಾಸ್ ಅದು ಕಾಂಟ್ರಾಸ್ಟ್ ಕಾಣಿಸ್ಲಿ ಅಂತ. ಓಕೆ, ಸೊ ಹೆವಿ ಗ್ರ್ಯಾಂಡ್ ಇರೋವಂಥ ಸೀರೆಗಳನ್ನು ಒಂದಿಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ಅದನ್ನು ಕಂಫರ್ಟಬಲ್ ಆಗಿ ಸ್ಟೈಲಿಶ್ ಆಗಿ ಉಡ್ಬೋದು ಅಂತೀರಾ? ಹೌದು. ಥ್ಯಾಂಕ್ ಯು ಚಶ್ಮಿ ಅವರೇ, ಥ್ಯಾಂಕ್ ಯು. ಇಷ್ಟು ಹೊತ್ತು ಹೇಗೆಲ್ಲ ಸೀರೆಯನ್ನು ಸ್ಟೈಲಿಶ್ ಆಗಿ ಉಡ್ಬೋದು, ಹೇಗೆಲ್ಲ ಡ್ರೇಪಿಂಗ್ ಮಾಡ್ಬೋದು ಅನ್ನೋದನ್ನ ನೋಡಿದ್ರಲ್ಲ. ಹಾಗಾದರೆ ಸೀರೆಯನ್ನು ಇನ್ನೂ ಹೇಗೆಲ್ಲ ಉಡ್ಬೋದು ನೀವು ಕಮೆಂಟ್ ಮಾಡ್ತೀರಲ್ಲ. ಸೊ ಇನ್ನಷ್ಟು ಮಾಹಿತಿಗಾಗಿ, ಇಂತಹ ಫ್ಯಾಷನ್ ಹಾಗೂ ಬ್ಯೂಟಿ ಮಾಹಿತಿಗಾಗಿ ವಿಶ್ವವಾಣಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.